ಅರಸೀಕೆರೆ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಶ್ರೀಗಳ 13ನೇ ವರ್ಷದ ಪುಣ್ಯಾರಾಧನಾ ಮಹೋತ್ಸವವನ್ನು ತಾಲೂಕು ಒಕ್ಕಲಿಗರ ಸಂಘ ಹಾಗೂ ಭೈರವ ಯುವಕ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸುವುದರೊಂದಿಗೆ ಗುರು ನಮನ ಸಲ್ಲಿಸಲಾಯಿತು. ನಗರದ ಪಿಪಿ ವೃತ್ತದಲ್ಲಿ ಆಯೋಜಿಸಿದ್ದ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ತಾಲೂಕು ಒಕ್ಕಲಿಗರ ಸಮಾಜದ ಅಧ್ಯಕ್ಷ ಆರ್ ಅನಂತಕುಮಾರ್ ಸೇರಿದಂತೆ ನಾನಾ ರಾಜಕೀಯ ಪಕ್ಷಗಳ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಒಕ್ಕಲಿಗ ಸಮಾಜ ಮತ್ತು ಭೈರವ ಯುವಕ ಸಂಘದ ಮುಖಂಡರು ಪಾಲ್ಗೊಂಡು ನೆಚ್ಚಿನ ಗುರುಗಳಿಗೆ ಗುರು ಭಕ್ತಿ ಸಮರ್ಪಿಸಿದರು. ಸಮಾರಂಭದಲ್ಲಿ ಒಕ್ಕಲಿಗ ಸಮಾಜದ ಮುಖಂಡ ಗುಂಡಣ್ಣ, ನಗರಸಭೆ ಪೌರಾಯುಕ್ತ ಕೃಷ್ಣಮೂರ್ತಿ, ನಿವೃತ್ತ ಪೌರಾಯುಕ್ತ ಪರಮೇಶ್, ಒಕ್ಕಲಿನ ಸಮಾಜದ ಮುಖಂಡರಾದ ಧರ್ಮೇಶ್, ಹೇಮಂತ್ ಕುಮಾರ್, ಹೈಟೆಕ್ ಕುಮಾರ್, ಕಾರವೇ ನಗರ ಅಧ್ಯಕ್ಷ ಕಿರಣ್ ಕುಮಾರ್, ನಗರಸಭೆ ನಿಕಟ ಪೂರ್ವ ಸದಸ್ಯರಾದ ವೆಂಕಟಮುನಿ, ದರ್ಶನ್, ಭೈರವ ಯುವಕ ಸಂಘದ ಪದಾಧಿಕಾರಿಗಳಾದ ಪ್ರಶಾಂತ್, ಗಣೇಶ್, ರವಿ, ರಮೇಶ್, ಮಂಜುನಾಥ್, ಯಶವಂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪರಮಪೂಜ್ಯ ಅಕ್ಷರ ದಾಸೋಹ, ಅನ್ನದಾಸೋಹ, ಆರೋಗ್ಯ ದಾಸೋಹವನ್ನು ನಡೆಸಿಕೊಟ್ಟಂತ ಯುಗ ಯೋಗಿ ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 13ನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಈ ದಿನ ನಮ್ಮ ಅರಸೀಕೆರೆ ತಾಲೂಕಿನ ಎಲ್ಲ ಯುವಕರು, ಅದರಲ್ಲೂ ವಿಶೇಷವಾಗಿ ಭೈರವ ಯುವಕ ಸಂಘ ಪ್ರತಿ ವರ್ಷ ಅದರ 13ನೇ ವರ್ಷ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಮೊದಲು ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಉತ್ಸುಕನಾಗಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ಬೋದು, ಪಾದಕ್ಕೆ ಶಿರಶಾಸನ ಕೊಡುತ್ತಾ ಏನು ಇವತ್ತು ಏನವರು 13ನೇ ವರ್ಷದ ಪುಣ್ಯ ಆರಾಧನೆ ಮಾಡ್ತಾ ಇದ್ದೀವಿ. ಅವರು ಆರಾಧನೆ ಮಾಡ್ತಿರೋ ವಿಶೇಷ ಏನಂದ್ರೆ, ಅವರು ಏನು ನಮ್ಮ ಸಮಾಜಕ್ಕೆ ಏನು ಬಿಟ್ಟು ಹೋದ್ರು ಅದ್ರ ಬಗ್ಗೆ ನಾವು ಈಗ ಚಿಂತನೆ ಮಾಡಬೇಕು. ಯಾಕೆಂದ್ರೆ ಅವರು ಒಂದು ಸಂಘನ ಕಟ್ಟಿ, ಒಂದು ಸಮಾಜನ ಕಟ್ಟಿ, ಯಾವುದೇ ರೀತಿ ಹಿಂದೆ ಯಾವುದೇ ರೀತಿ ಇದ್ದಾಗ ನಮ್ಮ ಸಂಘನ ಒಂದು ಗುರಿ ಅಂತ ತಗೊಂಡೋಗಿ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಸಮಾಜಕ್ಕೆ ಉತ್ತಮವಾದ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಜೀವಿತಾವಧಿಯಲ್ಲಿ ಎಲ್ಲ ರೀತಿ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಒಳಿತಾಗಂತ ಮಾಡಿದ್ದಾರೆ. ಉದಾಹರಣೆಗೆ ವಿದ್ಯಾಭ್ಯಾಸಕ್ಕೆ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ರು, ಆರೋಗ್ಯಕ್ಕೆ ಒಳ್ಳೆ ಆಸ್ಪತ್ರೆಗಳನ್ನ ಕಟ್ಟಿದ್ರು. ಅದೇ ರೀತಿ ಸಮಾಜಕ್ಕೆ ಮತ್ತು ನೈಸರ್ಗಿಕವಾಗಿ ಅವರು ಎಲ್ಲ ಕಡೆ ಅವರು ಎಲ್ಲೆಲ್ಲಿ ಮಠಗಳನ್ನ ಕಟ್ಟಿದ್ರು ಅಲ್ಲೆಲ್ಲ ಕಡ್ಡಾಯವಾಗಿ ಗಿಡಗಳನ್ನ ಬೆಳೆಸಿದ್ರು. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಮರಗಿಡಗಳು ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಅವರು ತಿಳಿಸ್ಕೊಂಡು ಎಲ್ಲ ಸಮಾಜಕ್ಕೆ ಒಳ್ಳೆಯದಾಗಂತ ಕೆಲಸಗಳನ್ನ ಮಾಡಿದ್ದಾರೆ. ಅವರ ಆದರ್ಶಗಳನ್ನ ನಾವೆಲ್ಲರೂ ಪಾಲನೆ ಮಾಡಬೇಕು. ಏನು ಭೈರವ ಯುವಕ ಸಂಘ ಇದೆ, ಈ ಸಂಘ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಲಿ ಮತ್ತು ಒಳ್ಳೊಳ್ಳೆ ಸಮಾಜಕ್ಕೆ ಉತ್ತಮವಾದಂಥ ಕಾರ್ಯಕ್ರಮಗಳನ್ನ ನೀಡಲಿ ಅಂತ ಕೇಳ್ತಾ ನನ್ನ ಬಾಲಗಂಗಾಧರ ಸ್ವಾಮೀಜಿಯವರ 13ನೇ ಪುಣ್ಯಾರಾಧನೆ ನಡೀತಾ ಇದೆ ನಮ್ಮ ಅರಸೀಕೆರೆಯಲ್ಲಿ. ನಾವು ಈ ಹಿಂದೆ ಮೆಲುಕು ಹಾಕಬೇಕು ಅಂದರೆ ಇಡೀ ಆದಿಚುಂಚನಗಿರಿ ಮಠ ನಾವು 30-40 ವರ್ಷ ಹೋಗಿ ಬರ್ತಾ ಇದ್ವಿ. ಬಾಲಗಂಗಾಧರನಾಥ ಸ್ವಾಮೀಜಿಯವರ ಅವಧಿಯಲ್ಲಿ ಆಗಿರೋ ಡೆವಲಪ್ಮೆಂಟ್, ಅಭಿವೃದ್ಧಿ ಇರ್ಬೋದು, ವಿದ್ಯಾಭ್ಯಾಸದಿರ್ಬೋದು, ಎಲ್ಲ ಪ್ರತಿಯೊಂದು ಯಾವುದೇ ಒಂದು ಸಾಮಾಜಿಕವಾದ ಕಾರ್ಯಕ್ರಮಗಳಿರ್ಬೋದು ತುಂಬ ಅಚ್ಚುಕಟ್ಟಾಗಿ ನಡೆದಿವೆ. ಜೊತೆಗೆ ಇಡೀ ಯಾವುದಾದ್ರೂ ಒಂದು ಸಮಾಜ ಇಡೀ ಪ್ರಪಂಚದಾದ್ಯಂತ ಮಠ ಇದೆ ಅಂದರೆ ಅದು ಆದಿಚುಂಚನಗಿರಿ ಮಠ ಮಾತ್ರ ಅಷ್ಟೇ. ಬೇರೆ ಎಲ್ಲ ಮಠಗಳು ಇರ್ಬೋದು, ಅಲ್ಲಲ್ಲಿ ಅವರಿಗೆ ಸೀಮಿತ ಆಗ್ತವೆ. ಆದರೆ ಇಡೀ ಪ್ರಪಂಚದಾದ್ಯಂತ ಆದಿಚುಂಚನಗಿರಿ ಮಠ ಇದೆ. ಇದರ ಕೊಡುಗೆ ಸ್ವಾಮಿಗಳ ತುಂಬಾ ಕೊಡುಗೆ ಇದೆ. ಯಾಕಂದ್ರೆ ಅವರ ಉತ್ಕೃಷ್ಟ ಅವರ ಅವಧಿ ಅಂತ ಸುವರ್ಣ ಕಾಲ ಅಂತ ಹೇಳ್ಬೋದು, ಈಗಲೂ ಇದೆ. ಬಟ್ ಆದರೆ ಬಾಲಗಂಗಾಧರ ಸ್ವಾಮೀಜಿಯವರ ಅವಧಿ ಸುವರ್ಣ ಕಾಲ ಅಂತ ಹೇಳ್ಬೋದು. ಹಾಗೆ ನಾನು ಮಾತಾಡೋ ಅವಕಾಶ ಕೊಟ್ಟ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ 13ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಭೈರವ ಯುವಕ ಸಂಘ ಎಲ್ಲ ನನ್ನ ಗೆಳೆಯರು ಆಚರಿಸ್ತಾ ಬಂದಿದ್ದಾರೆ. ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಈ ದಿನ ಆಗಲ್ಲ, 2 ದಿನ ಹೇಳ್ಬೇಕು. ಬಾಲಗಂಗಾಧರ ಸ್ವಾಮೀಜಿಗಳು ಶಿಕ್ಷಣ, ಆರೋಗ್ಯ, ವಿದ್ಯಾಸಂಸ್ಥೆ, ಮರ ನೆಡುವುದರ ಮುಖೇನ 100 ಕಾರ್ಯಗಳು ಮಾಡಿದ್ದಾರೆ. ಭಗವಂತ ಅವ್ರನ್ನ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ಹೇಳ್ತಾ ನನ್ನಲ್ಲಿ ಮಾತು ಮುಗಿಸ್ತೀನಿ.
ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಪರಮ ಪೂಜ್ಯ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪುಣ್ಯ ಸ್ಮರಣೆ ಕಾರ್ಯಕ್ರಮದ ಈಗ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ನೆರವೇರಿಸಬೇಕೆಂದು ಜ್ಞಾನದ ದೀಪ ಹಚ್ಚಿದವರು, ಜ್ಞಾನದ ದೀಪ ಹಚ್ಚಿದ ಗುರುಗಳು ಚನ್ನಗಿರಿಯ ಬೆಳಗೌರೆ, ಆದಿ ಚನ್ನಗಿರಿಯ ಬೆಳಗೌರೆ. ಚನ್ನಗಿರಿಯಲ್ಲಿ ಜಾನೆ ಬೈರುವ ಎಲ್ಲ ಅವನೇ ಪ್ರಾಣ ಬೇಡ, ಕೊಂಡಾಡಿ ಸೋಗೆ ಜಗರವಾಡಿ ಸಾರ್ಯ